ಎಸ್, ಈ ಕ್ಷೇತ್ರದಲ್ಲಿರುವಂಥ ನಿರ್ಣಾಯಕ ಅಂಶಗಳು, ಸಾಮಾಜಿಕ ಅಂಶಗಳು ಯಾವುವು ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಗಮನಿಸ್ತಾ ಹೋಗೋದಾದರೆ ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಿವೆ, ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಜನಪ್ರತಿನಿಧಿಗಳು ಮಾಡಿಲ್ಲ. ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಈ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳು ಏನು? ತೆಂಗು ಬೆಳೆಗಾರರ ಕೊಬ್ಬರಿಗೆ ಸೂಕ್ತ ಬೆಂಬಲ ಬೆಲೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಜಿಲ್ಲೆಗೆ ಹೇಮಾವತಿ ಕುಡಿಯುವ ನೀರಿನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ಬೆಂಗಳೂರಿಗೆ ಹತ್ತಿರ ಇದ್ರೂ ಕೂಡ ಉದ್ಯೋಗಕ್ಕಾಗಿ ಇವರು ಬೇರೆ ಕಡೆಗೆ ವಲಸೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ. ಕಾರ್ಖಾನೆಗಳ ಉಳಿವಿಗೆ ಜನಪ್ರತಿನಿಧಿಗಳು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ ಎನ್ನುವಂಥ ಆರೋಪವನ್ನ ಅಲ್ಲಿನ ಮತದಾರರು ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾತ್ರ ಜ್ವಲಂತ ಸಮಸ್ಯೆಗಳನ್ನ ಮರೆತ್ರ ಹಾಗಾದ್ರೆ ಜನಪ್ರತಿನಿಧಿಗಳು ಎಲ್ಲವನ್ನ ಹೇಳ್ತಾರೆ. ಬೆಂಗಳೂರಿಗೆ ಸಮೀಪದಲ್ಲಿರುವಂಥ, ಬೆಂಗಳೂರಿನ ಪಕ್ಕದಲ್ಲೇ ಇರುವಂಥ ಜಿಲ್ಲೆ ಅಂತ ಹೇಳಿದ್ರೆ ತುಮಕೂರು. ಎಷ್ಟರ ಮಟ್ಟಿಗೆ ಡೆವಲಪ್ ಆಗಬೇಕಿತ್ತು ತುಮಕೂರು, ಆದರೆ ಇಲ್ಲಿ ಕೆಲವೊಂದಿಷ್ಟು ಜ್ವಲಂತ ಸಮಸ್ಯೆಗಳು ಇನ್ನೂ ಕೂಡ ಇವೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್, ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ಸರ್, ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಹೋಗೋದಾದ್ರೆ, ಬೆಂಗಳೂರಿನ ಪಕ್ಕದಲ್ಲಿರುವಂತ ಜಿಲ್ಲೆ ಸರ್ ತುಂಬಾ ಡೆವಲಪ್ಮೆಂಟ್ ಆಗ್ಬೇಕಿತ್ತು, ಆದ್ರೆ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಕೆಲವೊಂದಿಷ್ಟು ಕಾರ್ಖಾನೆಗಳು ಆಗ್ಲೇ ಇಲ್ಲ. ಜನ ಅಲ್ಲಿಂದ ತುಮಕೂರಿಂದ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಾರೆ. ಯಾಕೆ ಹಿಂಗೆ ಅಂತೇಳಿ ಸರ್? ತುಮಕೂರು ಕ್ಷೇತ್ರವನ್ನ ಮೊದಲಿನಿಂದಲೂ ಕಾಂಗ್ರೆಸ್ ಹಿಂದೆ 3-4 ಬಾರಿ ಇದ್ದಾಗ್ಲೂ ಮತ್ತು ಲಿಂಗಾಯತರ ಒಂದು ಪ್ರಭಾವಶಾಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗರು ಅವರು ಸಹ ಒಟ್ಟಿಗೆ ಈ ಕ್ಷೇತ್ರವನ್ನ ಬೆಳೆಸಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಎರಡೂ ಸಮುದಾಯಗಳ ಬಗ್ಗೆ ನಾವು ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ಹೇಳ್ಬೋದು. ಯಾಕೆಂದ್ರೆ ಇದನ್ನ ರಾಜಕೀಯದ ಒಂದು ದಾಳವನ್ನಾಗಿ ತುಮಕೂರನ್ನ ಇದುವರೆಗೂ ಬಳಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಅಲ್ಲಿ HMT ಫ್ಯಾಕ್ಟ್ರಿ ಇತ್ತು, ಅದನ್ನ ಮುಚ್ಚಾಕಲಾಯ್ತು. ಮತ್ತೆ ಅನೇಕ ರೀತಿಯ ಕೈಗಾರಿಕೆಗಳು ಅಲ್ಲಿ ಬರಬೇಕಾಗಿತ್ತು, ಬರ್ಲಿಲ್ಲ. ಮತ್ತೆ ನೀವ್ ಹೇಳಿದ ಸಮಸ್ಯೆ ಹೇಳಿದ್ರ, ಕೊಬ್ಬರಿ ಬೆಲೆ ಆಗ್ಲಿ ಅಥವಾ ರೈತರ ಸಮಸ್ಯೆಗಳೇ ಆಗ್ಲಿ, ಹೇಮಾವತಿ ನೀರನ್ನ ಅಲ್ಲಿಗೆ ಅಂದ್ರೆ ಒಳ್ಳೆನರಸೀಪುರದಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗೋದಲ್ಲಿ ಅನೇಕ ರೀತಿಯ ಒಂದು ರಾಜಕೀಯ ದ್ವೇಷ ಅಥವಾ ಸಂಕುಚಿತ ಭಾವನೆಯಿಂದ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಜನರಿಗೆ ಬರಬೇಕಾದಂತಹ ಒಂದು ಏನು ಬೆಳವಣಿಗೆ ಇತ್ತು ಆ ಬೆಳವಣಿಗೆಗಳು ಇಲ್ಲಿ ಸಿಕ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಮೊದಲಿಂದಾನು ಕಂಡು ಬಂದಿದ್ದೇವೆ. ಆದ್ರೂ ಸಹ ಚುನಾವಣೆ ನಡೆಯುತ್ತೆ, ಒಬ್ರು ನಿಲ್ತಾರೆ, ಇನ್ನೊಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ದೈತ್ಯ ಪ್ರಮಾಣದ ಅತ್ಯಂತ ರಾಷ್ಟ್ರಕ್ಕೆ ಬಹಳ ಹೆಸರುವಾಸಿಯನ್ನು ಪಡೆದಂತಹ ದೇವೇಗೌಡರನ್ನ ಸೋಲಿಸಿದಂತಹ ಒಂದು ಕ್ಷೇತ್ರ ಇದು ಅಂತಕ್ಕಂಥ ದೃಷ್ಟಿಯಲ್ಲಿ ಇದಕ್ಕೊಂದು ರೀತಿಯಲ್ಲಿ ಹೆಚ್ಚಿನ ಪ್ರಚಾರ ಸಿಕ್ತೆ ಹೊರತು ಆ ಪ್ರಚಾರದಿಂದ ಅವರನ್ನು ಸೋಲಿಸಿದಂತಹ ಅಥವಾ GS ಬಸವರಾಜ್ ಅಧಿಕಾರಕ್ಕೆ ಬಂದ್ರು ಸಹ ಅವರು ಯಾವುದೇ ರೀತಿಯ ಶ್ರೇಷ್ಠವಾದ ಮತ್ತು ಶಾಶ್ವತವಾಗಿ ಉಳಿಯುವಂತ ಕೆಲಸ ಮಾಡ್ಲಿಲ್ಲ. ಮತ್ತೆ ಅವ್ರು ಗೆದ್ದಿದ್ದ ಮಾರ್ಜಿನ್ ಬಹಳ ಕಡಿಮೆ ಇತ್ತು. ಅದ್ರ ದೃಷ್ಟಿಯಿಂದ ಅದೊಂದು ನೆಕ್ ಟು ನೆಕ್ ಫೈಟ್ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಇದ್ದಂತಹ ಒಂದು ಏನು ಒಳತಂತ್ರಗಳಿದೆ, ದೇವೇಗೌಡರ ಕುಟುಂಬದ ವಿರುದ್ಧ ಇದ್ದಂತಹ ಒಂದು ರೀತಿಯ ವೈಮನಸ್ಸು, ಇವುಗಳನ್ನ ಬಳಸ್ಕೊಂಡು ಅವರನ್ನ ಅಲ್ಲಿ ಸೋಲಿಸ್ಲಿ, ಅವರಿಗೆ ಒಂದು ರೀತಿಯಲ್ಲಿ ಅವಮಾನ ಮಾಡುವ ರೀತಿಯಲ್ಲಿ ಮಾಡಿದ್ರು. ಆದ್ರೆ ಈಗ ಆ ಒಂದು ಸೋಮಣ್ಣ ಅಂತಕ್ಕಂಥವ್ರಿಗೆ ಅವರಿಗೆ ಏನ್ ಕೊಟ್ಟಿದ್ದಾರಲ್ಲ, ಸೋಮಣ್ಣ ಅವ್ರು ಹೊರಗಿನವರು ಎಂತಕ್ಕಂಥದ್ದನ್ನ ಈಗಾಗಲೇ ಅದನ್ನ ಮಾಧುಸ್ವಾಮಿ ತಮ್ಮ ಪ್ರತಿಭಟನೆಯಲ್ಲಿ ಅದನ್ನ ತಿಳಿಸಿದ್ದಾರೆ. ಆಮೇಲೆ ಪ್ರತಿಭಟನೆ ತಿಳಿಸಿದ್ರಿಂದ ಒಂದ್ ರೀತಿಯಲ್ಲಿ ಚಾನ್ಸನ್ನಿಂದ ಯಡಿಯೂರಪ್ಪನವರು ಅವರಿಗೆ ಮಾಧುಸ್ವಾಮಿ ಅವರಿಗೆ ಬೇರೆ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನ ನೀಡಿ ನೀವು ಅಲ್ಲಿ ಪಕ್ಷಕ್ಕೆ ದುಡಿರಿ, ಇಲ್ಲಿ ಸೋಮಣ್ಣ ಪರ ಮತ ಕೇಳೋದು ಅಗತ್ಯ ಇಲ್ಲ ಅಂತ. ಅದು ಎಷ್ಟರ ಮಟ್ಟಿಗೆ ಆ ಒಂದು ಕ್ಷೇತ್ರದಲ್ಲಿ ಅವರು ಪ್ರಭಾವ ಹೊಂದಿರ್ತಕ್ಕಂಥ. ಬಟ್ ಆದ್ರೆ ಒಂದು ಅಂಶ ಅಂದ್ರೆ ಮಾಧುಸ್ವಾಮಿ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಆ ದೃಷ್ಟಿಯಿಂದ ಮಾಧುಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ತಾವು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಕ್ಷೇತ್ರದಲ್ಲಿ ತಮ್ಮ ಒಂದು ಜಾತಿಯ ಅಥವಾ ತಮ್ಮ ಬೆಂಬಲಿಗರ ಎಲ್ಲ ಉಳಿದ ಜಾತಿಗಳನ್ನು ಸೇರಿಸಿ ಅವರಿಗೆ ಈ ರೀತಿ ನೆಗೆಟಿವ್ ಆಗಿ ಸೋಮಣ್ಣ ಅವರ ವಿರುದ್ಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಕಷ್ಟ. ಅದು ಹೇಳೋದು ಸಾಧ್ಯ ಇಲ್ಲ, ಕಾರಣ ಅವರು ಪಕ್ಷದ ಶಿಸ್ತಿನಲ್ಲಿ ಬಂದಿದ್ದಾರೆ. ಮತ್ತೆ ಇವರೆಲ್ಲ ಯಡಿಯೂರಪ್ಪನವರು ಅನುಯಾಯಿಗಳು. ಆದ್ರೆ ಸೋಮಣ್ಣ ಯಡಿಯೂರಪ್ಪನವರು ವಿರೋಧಿ ಬಣದವರು. ಸೊ ಈ ಒಂದು ರೀತಿ ಒಳ ಸಂಘರ್ಷ ಅಥವಾ ಒಂದು ರೀತಿಯಲ್ಲಿ ಇಂಟರ್ನಲ್ ರೈವಲ್ರಿ ಅಥವಾ ಕಾನ್ಸ್ಪಿರಸಿಗಳಿದಾವಲ್ಲ, ಇವುಗಳ ಮಧ್ಯೆ ಒಂದ್ ರೀತಿಯಲ್ಲಿ ಮುದ್ದಹನುಮೇಗೌಡರಿಗೆ ಅದು ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಕಾಣುತ್ತೆ ಅಂತ ಕಂಡ್ರು ಸಹ ಮೋದಿಯವರ ಪ್ರಭಾವ ಇರೋದ್ರಿಂದ ಸೋಮಣ್ಣ 2 ಸಾರಿ ಸೋತಿದ್ದಾರೆ. ಈ 2 ಚುನಾವಣೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಸೋತಿದ್ದಾರೆ. ಅದರ ಅನುಕಂಪ
ಅವ್ರಿಗೆ ಹೆಚ್ಚು ತುಮಕೂರಿನಲ್ಲಿ ಆಗುತ್ತೆ ಅಂತಕ್ಕಂತ ನಂಬಿಕೆ ಅವ್ರಿಗಿದೆ. ಬಹುಶಃ ಅದು ಸಂಪೂರ್ಣವಾಗಿ ಅವರಿಗೆ ಅನುಕೂಲ ತರೋದಿಲ್ಲ, ಆದ್ರೆ ಒಂದು Yes, sir. Yes, sir. ಅನುಕಂಪ ಇದೆ. ಆದ್ರೆ ಮೋದಿಯವರ ಪ್ರಭಾವ, ಮೋದಿಯವರ ಒಂದು ಏನು ಇಡೀ ದೇಶಕ್ಕೆ ಅವರು ಅನಿವಾರ್ಯ, ಮತ್ತೆ ಅವ್ರ ಎದುರಾಗಿ ರಾಹುಲ್ ಗಾಂಧಿ ಆಗಲಿ ದಿನಹಾರಿ ಆಗ್ಲಿ ಇಂಡಿಯಾ ಒಕ್ಕೂಟದವರು ಸರಿಯಾದ ನಾಯಕರಿಲ್ಲ ಅಂತಕ್ಕಂಥ ಭಾವನೆ ಇರುವುದರಿಂದ ಅಂತಿಮವಾಗಿ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಆಗಿ ಕೊನೆಗೆ ಮುದ್ದೆ ಹನುಮೇಗೌಡರು ಮತ್ತು ಸೋಮಣ್ಣನವರ ನಡುವಿನ ಈ ಒಂದು ಪೈಪೋಟಿಯ ಜಾತಿಯಿಂದ ಮೀರಿದ ಒಂದು ಮತದಾರರ ಒಂದು ಪ್ರಜ್ಞೆ ಅಥವಾ ದೇಶದ ಹಿತ ಅಥವಾ ಒಂದು ಕ್ಷೇತ್ರದ ಹಿತವನ್ನ ಬಯಸುವ ದೃಷ್ಟಿಯಿಂದ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನ ಬೆಂಬಲವಾಗಿ ನೀಡಬೇಕು, ಅಥವಾ ಕೇಂದ್ರದಲ್ಲಿ ಇರ್ತಕ್ಕಂಥ ಲೋಕಸಭೆ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಆ Yes, sir. Yes, ಕೇಂದ್ರದ sir. ವಿಷಯ ಬಹುಶಃ ಚುನಾವಣೆಯಲ್ಲಿ ಆದ್ರೆ ಸೋಮಣ್ಣವರಿಗೆ ಸ್ವಲ್ಪ ಒಂದು ರೀತಿನಲ್ಲಿ ಕಡಿಮೆ ಅಂತರದಲ್ಲಿ, ಬಸವರಾಜ್ ಏನ್ ಅಂತರ ಗಳಿಸಿದ್ರು ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಅವ್ರಿಗೆ ಸಿಗ್ತಕ್ಕಂತ ಸಾಧ್ಯತೆ ಇದೆ. ಆದ್ರೆ ಖಂಡಿತ. ಕೊನೆಯ ಹಂತದವರೆಗೆ ಚುನಾವಣಾ ಪ್ರಚಾರದಲ್ಲಿ ಇರ್ತಕ್ಕಂತ ಏನು ಅನೇಕ ಅಂಶಗಳಿದೆ, ಅಂದ್ರೆ ಜಾತಿ ಅಂಶ ಆಗ್ಲಿ ಪ್ರಾದೇಶಿಕ ಅಂಶ ಆಗ್ಲಿ, ನೀವ್ ಹೇಳಿದ್ರಲ್ಲ ಕೊರತೆ ಅಂತಕ್ಕಂಥ, ಅದರಿಂದ ಎರಡೂ ಪಕ್ಷಗಳು ಈ ರೀತಿಯ ಒಂದು ತಪ್ಪನ್ನ ಅಥವಾ ಒಂದು ರೀತಿಯ ಅಪವಾದಕ್ಕೆ ಗುರಿಯಾಗಿರೋದ್ರಿಂದ ಇದು ಬಹಳ ಅತ್ಯಂತ ಒಂದು ರೀತಿಯಲ್ಲಿ ಕುತೂಹಲಕಾರಿಯಾದಂತ ಕ್ಷೇತ್ರ ಅಂತಕ್ಕಂಥದ್ದನ್ನ ತತ್ಕ್ಷಣ ಆಸ್ ಆನ್ ಟುಡೇ ನಾವು Yes, yes. ವಿಶ್ಲೇಷಿಸಬಹುದು. ಎಸ್, ಗಮನಿಸ್ತಾ ಹೋಗೋದಾದ್ರೆ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅಲ್ಲಿನ ಜ್ವಲಂತ ಸಮಸ್ಯೆಗಳೇನು, ಹಾಗೇನೆ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೆಂಗಿದೆ ಇದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಅರವಿಂದ್ ಸರ್, ನಾವು ಕೂಡ ಗಮನಿಸಿದ್ವಿ ಎಷ್ಟೆಲ್ಲ ಸಮಸ್ಯೆಗಳು ಆ ಕ್ಷೇತ್ರದಲ್ಲಿ ಇವೆ ಅಂತೇಳಿ. ಅದರ ಹೊರತಾಗಿ ನೋಡ್ತಾ ಹೋಗೋದಾದ್ರೆ ಸೋಮಣ್ಣ ಅವರಿಗೆ ತುಮಕೂರು ಕ್ಷೇತ್ರದ ಮೇಲೆ ಯಾಕಷ್ಟು ಕಣ್ಣು ಅಂತೇಳಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗಮನಿಸೋದಾದ್ರೆ ಸರ್, ಗುಬ್ಬಿ ಕ್ಷೇತ್ರವನ್ನ ನಾನು ಕೊಡಿ, ನಾನು ಗೆದ್ಕೊಂಡು ಬರ್ತೀನಿ ಅಂತ ಕೇಳಿದ್ರು, ಆದ್ರೆ ಗ್ಯಾರಂಟಿ ಕೂಡ ಕೊಟ್ಟಿದ್ರು, ಆದ್ರೆ ಅವರಿಗೆ ಕೊಡ್ಲಿಲ್ಲ. ಚಾಮರಾಜನಗರ ಕೊಟ್ರು, ವರುಣಾ ಕೊಟ್ರು, ಅಲ್ಲಿ ಎರಡು ಕಡೆ ಸೋಲ್ಬೇಕಾಯ್ತು. ಆದ್ರೆ ಈ ಬಾರಿ ಹೆಂಗ್ ವರ್ಕೌಟ್ ಆಗುತ್ತೆ, ಯಾಕಷ್ಟು ಒಲವು ತುಮಕೂರು ಮೇಲೆ ಅಂತ? ಅಲ್ಲ, ಮೊದಲಿಂದ ಅಲ್ಲಿ ಅವರೊಂದು ನರ್ಚರ್ ಮಾಡ್ತಾ ಬಂದಿರಿದ್ರು. Yes. ಯಾಕಂದ್ರೆ ಅವ್ರಿಗೂ ಮಗನೂ ಇದ್ದಾನೆ, ಪ್ಲಸ್ ಅವ್ರಿಗೂ ಬೇಕಾದಷ್ಟು ಗೆಲ್ತಾ ಬರ್ತಾ ಇದ್ರು, ಎಫೆಕ್ಟಿವ್ ಕೆಲಸ ಮಾಡ್ತಾ ಬರ್ತಾ ಇದ್ರು. ಸುಮಾರಷ್ಟು ಕೆಲಸಗಳನ್ನ ಕೆಲಸ ಮಾಡಿರೋದ್ರಿಂದ ಒಂದಿಷ್ಟು ಗುರುತಿಸ್ಕೊಂಡಿರುವಂಥ ವ್ಯಕ್ತಿ ಅಂದರೆ ಸೋಮಣ್ಣ. ಅದ್ರ ಜೊತೆಗೆ ರಾಜಕೀಯದಲ್ಲಿ ಒಂದು ರೀತಿಯ ಚಾಣಾಕ್ಷತನ ಇರುವಂಥವ್ರು. ಮತ್ತು ಇಲ್ಲಿ ಪರ್ಟಿಕ್ಯುಲರ್ ಅಡ್ವಾಂಟೇಜಸ್ ಏನಿದೆ ಅಂತಂದರೆ ಇವರು ಮೂಲತಃ JDS ಕಡೆಯಿಂದ ಬಂದಂಥ ವ್ಯಕ್ತಿ, ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅಲ್ಲಿರುವಂಥ ಮತದಾರರ ಜೊತೆಗೆ ಒಂದು ನಾಡಿನುಡಿ ಬೆಳೆಸ್ಕೊಂಡು ಬಂದಿರೋವಂಥವ್ರು, ಇಟ್ಕೊಂಡು ಬಂದಿರೋವಂಥವ್ರು. ಸೊ ಇದು ಅವ್ರದ್ದೊಂದು ದುರಾದೃಷ್ಟಿಯಿಂದ ಒಂದು ಭಯಂಕರ ಮೊದಲಿಂದ ಯೋಚನೆ ಮಾಡಿಕೊಂಡು ಎಸ್ ಐ ಹ್ಯಾವ್ ಟು ನರ್ಚರ್ 1 or 2 ಅದರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅನ್ನುವಂಥ ತಲೆಯಲ್ಲಿ ಅವರಲ್ಲಿ ಮೊದಲಿಂದನೇ ಇತ್ತು. ಅಲ್ಲಿಂದ ಅಡ್ಡಾಡ್ತಾನೂ ಬರ್ತಾ ಇದ್ರು. ಅದು ಇದು ಒಂದ್ಸತಿ ಅಂತಲ್ಲ, ಇದು ಮೋರ್ ದೆನ್ 10 years ಬಿಫೋರ್, 10-12 ವರ್ಷ ಮೊದಲಿಂದನೂ ತುಮಕೂರು ಜೊತೆಗೆ ಒಂದಿಷ್ಟು ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ರು ಸೋಮಣ್ಣ ಅವರು. ಅದು ನಾನಾ ಕಾರಣದಿಂದ ಇರ್ಬೋದು, ಮೋಸ್ಟ್ಲಿ ಗೋವಿಂದರಾಜನಗರ ಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು ಬರ್ಬೋದು ಅನ್ನುವಂಥ ಪರಿಸ್ಥಿತಿನೂ ಇತ್ತು. ಪ್ಲಸ್ JDS ಅವ್ರ ಜೊತೆಗೆ ಯಾವಾಗಲೂ ಒಂದಿಷ್ಟು ঘনিಷ್ಠ ಸಂಬಂಧಗಳನ್ನು ಬೆಳೆಸ್ಕೊಂಡು ಬಂದಿದ್ರು. ಇಲ್ಲಿ ವಿಶೇಷವಾಗಿ ನೀವು ಗಮನಿಸೋದಾದ್ರೆ ದೇವೇಗೌಡರನ್ನೇ ಕರೆಸ್ಬಿಟ್ಟು ಇವರಿಂದನೇ ನನ್ನ ಕ್ಯಾಂಡಿಡೇಚರ್ ಸಿಕ್ತು ಅಂತ ಹೇಳೋ ರೀತಿಯಿಂದ ಒಂದಿಷ್ಟು ಗುರುತಿಸ್ಕೊಂಡ್ರು. ಅದು ನಿಜ ಇರದೇ ಕಾರಣಕ್ಕಿದ್ರೂ ಕೂಡ ಅವರ ಚಾಕುಚಕ್ಯತೆಯನ್ನು ನೀವು ಮೆಚ್ಚಬೇಕು. ಅಂದ್ರೆ ಅವ್ರನ್ನ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಬಹುತೇಕವಾಗಿ ಅವರಿಗೆ ಒಂದಿಷ್ಟು ಏನು ಈ ಪೈಪೋಟಿ ಇದೆ ಅದರಲ್ಲಿ ಒಂದಿಷ್ಟು ಅಡ್ವಾಂಟೇಜಸ್ ಸಿಗುತ್ತೆ ಅನ್ನೋದು ಸೋಮಣ್ಣ ಅವರಿಗೆ ಭಾಳ ಕ್ಲಿಯರ್ ಆಗಿ ಗೊತ್ತಿದೆ. ಪೊಲಿಟಿಕಲಿ ಆಲ್ಸೋ ಈಸ್ ವೆರಿ ಮೆಚೂರ್ಡ್. ಸೊ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಅ ಎಡ್ಜ್ ಆ್ಯಂಡ್ ಹಿ ವಿಲ್ ನಾಟ್ ಸಿಟ್ ಕ್ವೈಟ್. ಇನ್ನೊಂದು, ಅವರು ಗೆದ್ದು ಬಂದರೂ ಕೂಡ ಒಂದಿಷ್ಟು ಕೆಲಸ ಮಾಡುವಂಥ ಪ್ರವೃತ್ತಿ ಇರುವಂಥ ವ್ಯಕ್ತಿ, ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಏನಲ್ಲ. ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಹಿ ಹ್ಯಾಸ್ ಆಲ್ವೇಸ್ ಬೀನ್ ವರ್ಕಾಲಿಕ್ ಆ್ಯಂಡ್ ಗೆಟ್ ಸಮ್ ವರ್ಕ್ಸ್ ಡನ್. ಎಲ್ಲಿ ಡಿಸೈಸಿವ್ ಆಗಿ ಡಿಸಿಷನ್ ತೊಗೊಳೋದಿದೆ ಅದರಲ್ಲಿ ತೊಗೊಳ್ತಾರೆ. ಹಾಗೂ ಹಿ ಹ್ಯಾಸ್ ಮೇಂಟೈನ್ಡ್ ಅ ಕಾರ್ಡಿಯಲ್ ರಿಲೇಷನ್ even with Congress, even with JDS. And he will be one of the candidates who will not have any hesitation or JDS ನ ಕಾರ್ಯಕರ್ತರು, ಮೂಲ ಕಾರ್ಯಕರ್ತರು ಇವಾಗ ಈ ಕ್ಯಾಂಡಿಡೇಟಿಗೆ ವರ್ಕ್ ಮಾಡ್ತಾರೋ ಇಲ್ವೋ, ಇದನ್ನ ಹೊಡೆದೋಡಿಸುವಂಥ, ಇದನ್ನ ಜೊತೆಗೆ ತೊಗೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥವ್ರು ಸೋಮಣ್ಣ ಅವರು. ಸೊ ಹಾಗಾಗಿ ಅವ್ರಿಗೊಂದು ಅಡ್ವಾಂಟೇಜ್ ನನಗೆ ಕಂಡು ಬರ್ತಾ ಇದೆ ಇವತ್ತಿಗೆ. ಬಟ್ ಆಸ್ ಇಟ್ ಗೋಸ್, ಪುರಾಣಿಕ್ ಸರ್ ಹೇಳಿದಾಗ್ಲೂ ಒಂದಿಷ್ಟು ಆಗ್ಬೋದು. ಆಮೇಲೆ ಈ ಔಟ್ಸೈಡರ್ ಟ್ಯಾಗ್ ಇದೆಯಲ್ಲ, ಇಟ್ ಡಸಂಟ್ ವರ್ಕ್ಔಟ್ ಇನ್ ತುಮಕೂರು.
Yes. ಯಾಕಂದ್ರೆ ಮೊದಲಿಂದಾನು ಬೇರೆ 2 ಕ್ಯಾಂಡಿಡೇಟ್ ಆಗಲಿ 3 ಕ್ಯಾಂಡಿಡೇಟ್ಸ್ ಆಗಲಿ ಅಷ್ಟು ಹೊರಗಡೆಯಿಂದ ಬಂದಂತವ್ರೆ ಕ್ಯಾಂಡಿಡೇಟ್ಸ್ ಅಲ್ಲಿ. ಸೊ ನೆವರ್ ಹ್ಯಾಸ್ ಬೀನ್ ದೇರ್ ಅ ಕ್ವಶನ್ ಏನಂದ್ರೆ ಇವಾಗ ನಮಗೆ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಡ್ ನ ಒಬ್ರು ಪ್ಲೇ ಮಾಡಿದ್ರೆ ಜನರ ಮಧ್ಯದಲ್ಲಿ ಇಲ್ಲ ಕಾರ್ಯಕರ್ತದಲ್ಲಿ ತೆಳಮಟ್ಟದ ಕಾರ್ಯಕರ್ತದಲ್ಲಿ, ನಾ ಕಾರ್ಯಕರ್ತರು ಅಂದ್ರೆ ಸುಮ್ಮನೆ ಅಡ್ಡಾಡ್ಕೊಂಡು ಹೋಗುವಂತವ್ರು ಸ್ಟಾರ್ ಕ್ಯಾಂಪೇನರ್ಸ್ ಬಗ್ಗೆ ಹೇಳ್ತಾ ಇಲ್ಲ, ತೆಳಮಟ್ಟದ ಕಾರ್ಯಕರ್ತರಲ್ಲಿ ಆ ಪ್ರಶ್ನೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಸೊ ಆ ಪಾಯಿಂಟ್ ಅನ್ನ ಸೆಟಲ್ ಮಾಡಾದ್ಮೇಲೆ ಐ ಥಿಂಕ್ ಇಟ್ ವಿಲ್ ಬಿ ಅ ಈಸಿ ವೇ. ಅಂಡ್ MP ಎಲೆಕ್ಷನ್ ಇರೋದ್ರಿಂದ ಇನ್ನೊಂದೇನಂದ್ರೆ ದೇರ್ ಇಸ್ ಅ ಡಿಫ್ರೆನ್ಸಿಯೇಷನ್. ನಾವು ಮೊನ್ನೆನೂ ಚರ್ಚೆ ಮಾಡ್ತಾ ಇರೋ ಚಿತ್ರದುರ್ಗದ್ದು ಚರ್ಚೆ ಮಾಡ್ತಾ ಇರುವಾಗ ದೇರ್ ಇಸ್ ಅ ಡಿಫ್ರೆಂಟ್ ಪ್ಯಾಟರ್ನ್ ವೈಲ್ MLA ಎಲೆಕ್ಷನ್ ಅಂಡ್ MP ಎಲೆಕ್ಷನ್. ಆ ಲೆಕ್ಕದಲ್ಲಿ ನೋಡಿದಾಗೂ ಕೂಡ ಬಿಜೆಪಿಯ ಸೆಂಟ್ರಲ್ ಕಮಾಂಡ್ ಲೀಡರ್ಶಿಪ್ ಅಲ್ಲಿ ಒಂದಿಷ್ಟು ನಂಬಿಕೆ ಇಟ್ಟಿದೆ ಜನ. ಸೊ ಹಾಗಾಗಿ ಇಲ್ಲೊಂದಿಷ್ಟು ಅಡ್ವಾಂಟೇಜ್ ಇರ್ಬೋದು. ಆದ್ರೆ ಪೈಪೋಟಿ ಯಾಕೆ ಬರುತ್ತೆ ಅಂದ್ರೆ ಬೀಯಿಂಗ್ ಅಗ್ರೇರಿಯನ್ ಕಾನ್ಸ್ಟಿಟ್ಯೂನ್ಸಿ ಈ 5 ಗ್ಯಾರಂಟೀಸ್ ಎಫೆಕ್ಟ್ಸ್ ಏನಿದೆಯಲ್ವಾ, ಸೊ ಅದು ಬಹಳ ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ. ಅದೇ ಹೇಳ್ತಾ ಇದ್ದು ಪರಮೇಶ್ವರ್ ಅಂಡ್ ಟೀಮ್ ಅಂಡ್ ಬೇರೆ ಇಲ್ಲಿ ತುಂಬ ಪ್ರಭಾವಿ ಲೀಡರ್ಸ್ ಇದ್ದಾರೆ ತುಮಕೂರಿನಲ್ಲಿ ಕಾಂಗ್ರೆಸ್ನವರು ಕೂಡ. ಅವರು ಯಾವ ರೀತಿಯಿಂದ ನಿಂತ್ಕೊಳ್ತಾರೆ ಅನ್ನೋದನ್ನ ನೋಡಬೇಕು. ಅವ್ರವರಲ್ಲೇ ಭಿನ್ನಾಭಿಪ್ರಾಯಲ್ಲಿ ಬಿಟ್ಬಿಡ್ತಾರೋ ಕೈನ, ಆ ಕ್ಯಾಂಡಿಡೇಟ್ ಯಾರು ನಿಂತಾರೆ ಅವ್ರು ನೋಡ್ಕೊಳ್ಳಿ ನಮ್ಮ ಹಣೆ ಬರ ಏನು ಅಂತ ಇಲ್ಲ, ಪ್ರತಿಷ್ಠಿತವಾಗಿ. ಈಗ ಬಿಜೆಪಿಯಲ್ಲಿ ನಾವು ನೋಡಿದ್ವಿ ನಿಮ್ಮ ಜವಾಬ್ದಾರಿ ಅದು ಆ ಡಿಸ್ಟ್ರಿಕ್ಟಿಂದ ನೀವು ನೋಡ್ಕೊಂಬಂತ. ಹಾಗೆ ಕಾಂಗ್ರೆಸ್ ಅಲ್ಲಿ ಪೈಪೋಟಿ ಹಚ್ಬಿಟ್ಟು ಇಲ್ಲ ಪರಮೇಶ್ವರ್ ಅವರೇ ನೀವು ನಿಮ್ಮ ತಂಡವನ್ನು ರೆಡಿ ಮಾಡ್ಕೊಳ್ಳಿ, ಇನ್ನೂ 3-4 ಜನ ಇಂತಲ್ಲಿ ಪ್ರಭಾವಿ ಲೀಡರ್ಸ್ ಇದ್ದಾರೆ ಏನಾರು ತಗೊಳ್ಳಿ, ಎಸ್ ಯು ಕಾನ್ಸಂಟ್ರೇಟ್ ಆನ್ ದಟ್ ಅಂತ ಈ ರೀತಿಯಿಂದ ಹೇಳಿದ್ರೆ. ಯಾಕಂದ್ರೆ ಇದು ಕಾಂಗ್ರೆಸ್ನಲ್ಲಿ ಕೂಡ ಇವಾಗ ನಾವು ಕಂಡು ಬರ್ತಾ ಇದೆ. ಎಲ್ಲಾ ಟಾಪ್ ಲೀಡರ್ಸ್ಗೆ ತಮ್ಮ ಮಕ್ಕಳಿಗೋ ನೀವೇ ನಿಂತ್ಕೊಳ್ಳಿ, ಮಿನಿಸ್ಟ್ರೇ ನಿಂತ್ಕೊಳ್ಳಿ ಅನ್ನುವಂಥ ಫೋರ್ಸ್ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಬಹುಮಟ್ಟಿಗೆ ಅವರು ಇಲ್ಲ ನಾವು ಸ್ಟೇಟಲ್ಲಿ ಎಷ್ಟಿದ್ರು ರೂಲಿಂಗಲ್ಲಿ ಇದ್ದೀವಿ, ನಾವು ಇದ್ಬಿಟ್ರೆ ಸಾಕು, ನೆಮ್ಮದಿಯಿಂದ ಇರಬೇಕು, ನಾವು ಈ ಪೈಪೋಟಿಗೆ ಹೋಗೋದು ಬೇಡ, ಕಷ್ಟಪಡೋದು ಬೇಡ ಅನ್ನುವಂಥ ಪರ್ಸನಾಲಿಟೀಸ್ ನಾವು ಕಾಣ್ತಾ ಬಂದ್ವಿ. ಸೊ ಇಲ್ಲಿ ಅದು ವಿಪರೀತವಾಗಿ ನಿಂತ್ಕೊಳ್ತಾರ ಅನ್ನೋದನ್ನ ನಾವು ನೋಡ್ಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.